ಭರ್ತಿಗೆ ಆಗ್ರಹ ಮಾಡ್ತಾ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಿರೋದು ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಛಲವಾದಿ ನಾರಾಯಣಸ್ವಾಮಿ ಶಾಸಕ ಬೆಲ್ಲದ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಪೊಲೀಸರು ಹಾಕಿದ್ದಂತ ಬ್ಯಾರಿಕೇಡ್ ತಳ್ಳಿ ರ್ಯಾಲಿಯನ್ನ ಶುರು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕೂಡ ಇಲ್ಲಿ ಬೆಂಬಲವನ್ನ ಸೂಚಿಸಿರೋದ್ರಿಂದ ಅವರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಇನ್ನು ಒಂದೇ ಒಂದು ಉದ್ಯೋಗಕ್ಕೂ ಕೂಡ ಇಂಟರ್ವ್ಯೂ ಕರೆದಿಲ್ಲ. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಸದ್ಯಕ್ಕೆ ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಬೆಂಬಲವಾಗಿ ನಿಂತಿರೋದ್ರಿಂದ ಸದ್ಯಕ್ಕೆ ಅಲ್ಲಿ ಸ್ಥಳದಲ್ಲಿ ಪರಿಸ್ಥಿತಿ ಹೆಂಗಿದೆ, ಪ್ರತಿಭಟನೆ ಸ್ವರೂಪ ಹೆಂಗಿದೆ? ಹೌದು ಶರ್ಮಿತಾ, ಖಾಲಿ ಹುದ್ದೆಗಳ ನೇಮಕಾತಿ ಹಾಗೂ ವಯೋಮಿತಿ ಸಡಿಲಿಕೆ ವಿರುದ್ಧ ಇವತ್ತು ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಾವು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಧಾರವಾಡದ ಶ್ರೀನಗರದಿಂದ ಮಿಷನ್ ಕಾಂಪೌಂಡ್ವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಈ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಏನು ಬಿಜೆಪಿ ನಾಯಕರಾದಂಥ ಆರ್ ಅಶೋಕ್ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು, ಛಲವಾದಿ ನಾರಾಯಣಸ್ವಾಮಿ ಇರಬಹುದು, ಎಸ್ ವಿ ಸಂಕೂರ್ ಸೇರಿದಂತೆ ಹಲವಾರು ಸ್ಥಳೀಯ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಆದರೆ 10,000ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿರುವುದು ತಾವು ಕೂಡ ನೋಡ್ತಿರಬಹುದು. ಒಂದೇ ಒಂದು ಕೂಗು, ರಾಜ್ಯ ಸರ್ಕಾರ ತಮ್ಮ ಏನು ಭರವಸೆನ ನೀಡುತ್ತಾ ಭರವಸೆಯನ್ನ ಈಡೇರಿಸಿಲ್ಲ. ಕಳೆದ 2 ತಿಂಗಳ ಹಿಂದೆ ಕೂಡ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದಾಗ ಕೂಡ ಏನು ಖಾಲಿ ಹುದ್ದೆಗಳನ್ನು ನೇಮಕಾತಿ ಮಾಡುವುದಾಗಿ ಭರವಸೆ ನೀಡಿದ್ರು. ಆದರೆ ಯಾವುದೇ ರೀತಿಯಾದ ಭರವಸೆಯನ್ನು ಈಡೇರಿಸಿದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬೃಹತ್ ಪ್ರತಿಭಟನೆಗೆ ಧಾರವಾಡದಲ್ಲಿ ಹಮ್ಮಿಕೊಂಡದಾಗಿದೆ. ತಾವು ಕೂಡ ನೋಡ್ತಿರೋ ಹಾಗೆ ಒಂದೇ ಒಂದು ಕೂಗು, ಎಲ್ಲರದ್ದು ಉದ್ಯೋಗಾಕಾಂಕ್ಷಿಗಳದ್ದು ಈ ಕೂಡಲೇ ಸರ್ಕಾರ ಏನು ಖಾಲಿ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋಬೇಕು, ಜೊತೆಗೆ ಏನಂತಂದ್ರೆ ಬೇಡಿಕೆಗಳನ್ನ ಈಡೇರಿಸಬೇಕೆಂಬ ಒಕ್ಕೂಲ ಧ್ವನಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಫೈನ್. ಈಗ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಶಶಿಕುಮಾರ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅಂದ್ರೆ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ಔಟ್ ಆಫ್ ಕಂಟ್ರೋಲ್ ಆಗಿದೆಯಾ?
ಹೌದು ಶರ್ಮಿತ, ಈಗಾಗಲೇ ಏನಂತಂದ್ರೆ ಶ್ರೀನಗರ್ ಜಯನಗರ್ 2ನೇ ಕ್ರಾಸ್ನಲ್ಲಿದ್ದಾರೆ. ಯಾವುದೇ ರೀತಿಯಾದಂತಹ ಜುಬ್ಲಿ ಸರ್ಕಲ್ಗೆ ಹೋಗಬಾರ್ದೆಂಬುದು ಕೂಡ ಇಲ್ಲಿಯ ಪೊಲೀಸರು ಕೂಡ ಮನವಿಯಾಗಿದೆ. ಯಾಕಂತಂದ್ರೆ ಏನು ಶ್ರೀನಗರ್ ಸರ್ಕಾರದಿಂದ ಮಿಷನ್ ಕಾಂಪೌಂಡ್ ವರೆಗೆ ಮಾತ್ರ ಪ್ರತಿಭಟನಾ ರ್ಯಾಲಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಪ್ರತಿಭಟನಾ ಉದ್ಯೋಗಾಂಶಗಳು ಏನಂತಂದ್ರೆ ನಗರದ ಹೃದಯ ಭಾಗದಲ್ಲಿರುವಂತಹ ಜುಬ್ಲಿ ಸರ್ಕಲ್ಗೆ ಪ್ರತಿಭಟನಾ ರ್ಯಾಲಿ ಹೋಗಬೇಕೆಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ವಿಚಾರವಾಗಿ ಪೊಲೀಸರು ಕೂಡ ಇಲ್ಲಿ ಅರ್ಧಕ್ಕೆ ಪ್ರತಿಭಟನಾಕಾರನ ತಡೆಯೊಂದಿದ್ದಾರೆ. ಎಲ್ಲರೂ ಕೂಡ ಏನಂತಂದ್ರೆ ಉದ್ಯೋಗ ಆಕಾಂಕ್ಷಿಗಳ ಹೋರಾಟವನ್ನ ಹತ್ತಿಕ್ಕುವ ಸರ್ಕಾರ ಪೊಲೀಸರನ್ನ ಬಳಕೆ ಮಾಡ್ಕೋದೆ ಯಾವುದೇ ಕಾರಣಕ್ಕೂ ನಾವು ಜುಬ್ಲಿ ಸರ್ಕಲ್ಗೆ ಹೋಗಿ ಪ್ರತಿಭಟನೆ ಮಾಡ್ತೇವೆ ಎಂಬ ಒಂದು ಏನು ಪ್ರತಿಭಟನೆ ಮಾಡ್ತಿದ್ರೆ ಒಕ್ಕರ್ಲ ಧ್ವನಿ ಕೂಡ ಇದೆ. ಈಗ ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಕೂಡ ಮನವೊಲಿಸೋಕೆ ಕೂಡ ಆಗಮಿಸಿದ್ದಾರೆ ಅಂತ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಕೂಡ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸೋಕೆ, ಯಾಕಂತಂದ್ರೆ ನಗರದ ಹೃದಯ ಭಾಗದಲ್ಲಿರುವಂತಹ ಜುಬ್ಲಿ ಸರ್ಕಲ್ಗೆ ಅಕಸ್ಮಾತ್ ಆಗಿ ಪ್ರತಿಭಟನೆ ಏನಾದರೂ ಹೋದ್ರೆ ಅಲ್ಲಿರುವಂತಹ ಸಂಚಾರಕ್ಕಿರ್ಬೋದು, ಸ್ಥಳೀಯ ಜನರಿಗೂ ಕೂಡ ಸಾರ್ವಜನಿಕರು ತೊಂದರೆ ಆಗುತ್ತೆ ಹಿನ್ನೆಲೆಯಲ್ಲಿ ಕೂಡ ರಸ್ತೆ ಬಂದ್ ಮಾಡೋಕೆ ಅವಕಾಶ ಕಲ್ಪಿಸಬಾರದು ಎಂಬ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಮನವಿಗೆ ಮುಂದಾಗಿದ್ದಾರೆ. ತಾವು ಕೂಡ ನೋಡ್ತಿರೋ ಹಾಗೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಡ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳ ಮನವಿ ಮಾಡೋಕೆ ಮುಂದಾಗಿದ್ದಾರೆ. ತಾವು ಕೂಡ ನೋಡ್ತಿರೋ ಹಾಗೆ, ಯಾಕಂತಂದ್ರೆ ಒಂದ್ ಕಡೆ ಈಗಾಗಲೇ ಪ್ರತಿಭಟನಾಕಾರರು ಎಲ್ಲರ ಬೇಡಿಕೆ ಏನಂತಂದ್ರೆ ಸರ್ಕಾರ ಖಾಲಿ ಹುದ್ದೆ ಬೇಡಿಕೆ ಇರಬಹುದು ತುಂಬಿಕೊಂಡಿರ್ಬೋದು, ಜೊತೆಗೆ ವಯೋಮಿತಿ ಸಡಿಲಿಕೆಯನ್ನ ಮಾಡಬೇಕು. ಈ ಪ್ರತಿಭಟನೆಗೆ ಈಗಾಗಲೇ ಕೂಡ ಅಂತಂದ್ರೆ ಜುಬ್ಲಿ ಸರ್ಕಲ್ಗೆ ಹೋಗಬಾರ್ದೆಂಬುದು ಕೂಡ ಇನ್ನು ಪೊಲೀಸರ ಮನವಿಯಾಗಿದೆ. ಮನವಿಗೆ ಯಾವ ರೀತಿ ಸ್ಪಂದಿಸ್ತಾರೆ ಎಂಬುದು ಈ ನೋಡಬೇಕಾಗಿದೆ. ಯಾಕಂತಂದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಇನ್ನು ನಾಯಕರು ಕೂಡ ಭಾಗಿಯಾಗಿರೋದ್ರಿಂದ ಪ್ರತಿಭಟನೆಯ ಮುಂದೆ ಯಾವ ರೀತಿ ಸ್ವರೂಪ ಪಡೆಯುತ್ತೆ ಎಂಬುದು ಕಾದಬೇಕು. ಶರ್ಮಿತಾ, ಈಗಲೂ ಸ್ಥಳದಲ್ಲಿ ಬಿಜೆಪಿ ನಾಯಕರು, ಪ್ರಮುಖ ನಾಯಕರು ಏನ್ ಬಂದಿದ್ರು, ಅರವಿಂದ್ ಬೆಲ್ಲದ್, ಛಲವಾದಿ ನಾರಾಯಣಸ್ವಾಮಿ ಅವರೆಲ್ಲ ಇದಾರಾ ಅಥವಾ ಬೆಂಬಲ ಕೊಟ್ಟು ಅಲ್ಲಿಂದ ಹೊರಟು ಹೋಗಿದಾರಾ? ಸ್ಥಳೀಯ ನಾಯಕರು ಮಾತ್ರ ಇದಾರಾ? ಮತ್ತೆ ರ್ಯಾಲಿಗೆ ವಿದ್ಯಾರ್ಥಿಗಳ ಪರ್ಮಿಷನ್ ಏನಾದ್ರು ತಗೊಂಡಿದ್ರಾ? ಯಾಕಂದ್ರೆ ಇವತ್ತಿನ ಪ್ರತಿಭಟನೆಗೆ ಬಿಜೆಪಿ ಅವ್ರ ಪರ್ಮಿಷನ್ ತಗೊಂಡಿದ್ರು ಅಂತ ಮಾಹಿತಿ ಇತ್ತಲ್ಲ. ಒಂದ್ ಕಡೆ ಬಿಜೆಪಿ ಪ್ರತಿಭಟನೆಗೆ ಒಂದು ಪರ್ಮಿಷನ್ ತಗೊಂಡಿದ್ರೆ, ಮತ್ತೊಂದು ಕಡೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಕೂಡ ಪರ್ಮಿಷನ್ ತಗೊಂಡಿತ್ತು. ಆದರೆ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಗೆ ಯಾವುದೇ ರೀತಿಯಂತ ಪರವಾನಗಿಯನ್ನು ನೀಡಿಲ್ಲ. ಆದರೆ ಬಿಜೆಪಿಯವರು ಏನು ಪ್ರತಿಭಟನೆ ಮಾಡ್ತಿದ್ದಾರೆ ಆ ಪ್ರತಿಭಟನೆಗೆ ಮತ್ತು ವೇದಿಕೆಗೆ, ಸಾರ್ವಜನಿಕ ವೇದಿಕೆಗೆ ಒಂದು ಪರ್ಮಿಷನ್ ಅನ್ನ ನೀಡಿದ್ರು. ಈ ವಿಚಾರವಾಗಿ ಉದ್ಯೋಗಾಕಾಂಕ್ಷಿಗಳಿರ್ಬೋದು, ಪ್ರತಿಭಟನಾಕಾರರು ಬಿಜೆಪಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಾವು ಕೂಡ ನೋಡ್ತಿರುವ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಜುಬ್ಲಿ ಸರ್ಕಲ್ಗೆ ಬಿಡಲ್ಲ ಎಂಬ ಪೊಲೀಸರ ಒಪ್ಪಂದ ಧ್ವನಿಯಾದರೂ ಕೂಡ ಪ್ರತಿಭಟನಾಕಾರರು ಪೊಲೀಸರನ್ನ ತಳ್ಳಿ ಜುಬ್ಲಿ ಸರ್ಕಲ್ಗೆ ಹೋಗೋಕೆ ಮುಂದಾಗ್ತಾ ಇದ್ದಾರೆ. ಈಗ ಈ ಪೊಲೀಸರು ಕೂಡ ಪ್ರತಿಭಟನಾಕಾರನ ತಡೆಯೋಕೆ ಮುಂದಾಗ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್, ಈ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಈಗ ರ್ಯಾಲಿ ಮಾಡೋದಕ್ಕೆ ಪೊಲೀಸರು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಉದ್ಯೋಗಾಕಾಂಕ್ಷಿಗಳು ನಾವು ರ್ಯಾಲಿ ಮಾಡೇ ಇವತ್ತು ಇರ್ತೀವಿ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಶರ್ಮಿತಾ, ಹಲೋ, ಸ್ಥಳಕ್ಕೆ ಈಗ ಆರ್ ಅಶೋಕ್ ಅವರು ಕೂಡ ಬಂದಿದ್ದಾರೆ, ವಿರೋಧ ಪಕ್ಷದ ನಾಯಕರು. ಅಂದ್ರೆ ಸರ್ಕಾರ 6 ತಿಂಗಳಿಂದ ಯಾವುದೇ ಹುದ್ದೆಯನ್ನ ಭರ್ತಿ ಮಾಡಿಲ್ಲ ಅಂತೇಳಿ ಇವರು ಆರೋಪ ಮಾಡ್ತಾ ಇದ್ರಲ್ಲ. ಈಗ ಸ್ಥಳಕ್ಕೆ ಅಂದ್ರೆ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಾ ಇದ್ದಂತ ಜಾಗಕ್ಕೆ ಆರ್ ಅಶೋಕ್ ಅವರು ಬಂದಿದ್ದಾರೆ. ಅಲ್ಲಿ ಪೊಲೀಸರು ಕೂಡ ಇದ್ದಾರೆ. ಈಗ ರ್ಯಾಲಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಉದ್ಯೋಗಾಕಾಂಕ್ಷಿಗಳು ಕೇಳ್ತಾ ಇದ್ರು ಪೊಲೀಸರ ಹತ್ರ. ಈಗ ಆರ್ ಅಶೋಕ್ ಅವರು ಬಂದಿರೋದ್ರಿಂದ ಸ್ಥಳಕ್ಕೆ ಮುಂದೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಈ ಬೃಹತ್ ಹೋರಾಟ ಅಥವಾ ಪ್ರತಿಭಟನೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪೊಲೀಸರು ಇವ್ರಿಗೂ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಪರಿಸ್ಥಿತಿಗ ಸ್ವಲ್ಪ ಕೈ ಚೆಲ್ಲಿದ್ರು ಕೂಡ ವಿಕೋಪಕ್ಕೆ ಹೋಗುವಂತ ಚಾನ್ಸಸ್ ಇದೆ. ಪೊಲೀಸರು ಮನವೊಲಿಸೋ ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು, ಪ್ರಮುಖ ನಾಯಕರು ಸ್ಥಳಕ್ಕೆ ಹೋಗಿ ಬೆಂಬಲವನ್ನ ಸೂಚಿಸ್ತಾ ಇರೋದ್ರಿಂದ ಈ ಪ್ರತಿಭಟನೆಯ ಒಂದು ಕಿಚ್ಚು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಹಲೋ ಸರ್, ಈಗ ಪ್ರತಿಭಟನಾ ಸ್ಥಳಕ್ಕೆ ಆರ್ ಅಶೋಕ್ ಅವರು ಬಂದಿದ್ದಾರೆ. ಅಲ್ಲಿ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರಿದ್ದಾರೆ. ಈಗ ರ್ಯಾಲಿ ಹೊರಡುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮತ್ತೆ ಉದ್ಯೋಗಾಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಪೊಲೀಸರು. ಹಲವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ನಾಯಕರನ್ನು ವಶಕ್ಕೆ ಪಡಿತಾರ ಅನ್ನೋದು ಈಗಿರುವಂತ ಕುತೂಹಲ. ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಬಂದಿದ್ದಾರೆ. ಅಲ್ಲಿ ಸರ್ಕಾರಿ ಉದ್ಯೋಗ ಭರ್ತಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಎರಡು ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಉದ್ಯೋಗಾಕಾಂಕ್ಷಿಗಳು ಇಟ್ಟಿದ್ದಾರೆ. ಒಂದು, ಖಾಲಿ ಇದೆ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು, ಅದನ್ನು ಭರ್ತಿ ಮಾಡುವಂತ ಮನಸ್ಸು ಸರ್ಕಾರ ಮಾಡ್ತಿಲ್ಲ ಅಂತ ಹೇಳಿ ಅದನ್ನ
ಭರ್ತಿ ಮಾಡಬೇಕು ಅನ್ನೋ ಆಗ್ರಹ, ಮತ್ತೊಂದು ಕಡೆ ವಯೋಮಿತಿ ಸಡಿಲಿಕೆಯನ್ನ ಮಾಡಬೇಕು ಅಂತಲೂ ಆಗ್ರಹವನ್ನ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಂದರೆ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿ ವಿದ್ಯಾರ್ಥಿ ನಾಯಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ರ್ಯಾಲಿ ಹೊರಡೋ ಪ್ರಯತ್ನದಲ್ಲಿ ಅಲ್ಲಿ ಉದ್ಯೋಗಾಕಾಂಕ್ಷಿಗಳಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿದ್ದಾರೆ, ಬಿಜೆಪಿ ನಾಯಕರು ಪ್ರಮುಖರು ಅಲ್ಲಿದ್ದಾರೆ. ಪೊಲೀಸರು ಅವರ ಮನವೊಲಿಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರ್ಯಾಲಿಗೆ ಅವಕಾಶ ಕೊಡಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ನಾವು ಹೋಗ್ತೀವಿ, ರ್ಯಾಲಿ ಮಾಡೇ ಮಾಡ್ತೀವಿ ಇವತ್ತು ಅಂತ ಉದ್ಯೋಗಾಕಾಂಕ್ಷಿಗಳು ಹಠ ಹಿಡಿದು ಕೂತಿದ್ದಾರೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಇದ್ದೇ ಇದೆ. ಒಟ್ಟಲ್ಲಿ ಇವ್ರ ಬೇಡಿಕೆ ಇರೋದು ವಯೋಮಿತಿ ಸಡಿಲಿಕೆ ಉದ್ಯೋಗಕ್ಕೆ, ಮತ್ತೆ ಖಾಲಿ ಇರುವಂತಹ ಹುದ್ದೆ, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಪೊಲೀಸರು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಅಲ್ಲಿ ರ್ಯಾಲಿ ಮಾಡೇ ಸಿದ್ಧ ನಾವು ಅಂಥೇಳಿ ಬ್ಯಾರಿಕೇಡ್ ತಳ್ಳಿ ಅಲ್ಲಿರುವಂಥ ಹಗ್ಗಗಳನ್ನು ಎಳೆದು ಉದ್ಯೋಗಾಕಾಂಕ್ಷಿಗಳು ರ್ಯಾಲಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಏನಾಗ್ತಾ ಇದೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಅಶೋಕ್ ಅವರು ಬಂದಿದ್ದಾರೆ. ಪೊಲೀಸರು ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ರು ಕೂಡ ರ್ಯಾಲಿಗೆ ಇವಾಗ ನಾವು ಹೋಗ್ತೀವಿ ಅಂತ ಬಿಜೆಪಿ ಮುಖಂಡರು ಹೇಳ್ತಾ ಇದ್ದಾರಾ? ಹೌದು ಶರ್ಮಿತಾ, ಈಗಾಗಲೇ ಕೂಡ ಪ್ರತಿಭಟನಾ ಪ್ರತಿಭಟನಾ ಕಾರ್ಯ ಮನವೊಲಿಸಲು ಕೂಡ ಪೊಲೀಸ್ ಕಮಿಷನರ್ ಮುಂದಾದರೂ ಕೂಡ ಬಿಜೆಪಿ ನಾಯಕರು ಮತ್ತು ಪೊಲೀಸ್ ಕಮಿಷನರ್ ಕೂಡ ಮಾತಾಡ್ತಾ ಇದ್ದಾರೆ. ಒಂದ್ ಕಡೆ ಪ್ರತಿಭಟನಾಕಾರರನ್ನ ಏನು ದುಡ್ಡಿ ಸರ್ಕಲ್ಗೆ ಬಿಡಬಾರ್ದು ಯಾವುದೇ ರೀತಿಯಾಗಿ, ಯಾಕಂದ್ರೆ ದುಡ್ಡಿ ಸರ್ಕಲ್ ನಗರದ ಹೃದಯ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮತ್ತು ಅಲ್ಲಿಗೆ ಪರವಾನಗಿಯನ್ನು ನೀಡಿಲ್ಲ. ಈ ತರವಾಗಿ ಕೂಡ ಏನು ಧಾರವಾಡದ ಶ್ರೀನಗರದಿಂದ ಮಿಷನ್ ಕಾಂಪೌಂಡ್ಗೆ ಮಾತ್ರ ರ್ಯಾಲಿಗೆ ಅವಕಾಶ ಇದೆ. ಮಿಷನ್ ಕಾಂಪೌಂಡ್ ಬಳಿ ಸಾರ್ವಜನಿಕವಾಗಿ ಉದ್ಯೋಗಾಕಾಂಕ್ಷಿಗಳನ್ನ ಉದ್ದೇಶಿಸಿ ಮಾತನಾಡೋಕೆ ಅವಕಾಶವನ್ನು ಕೂಡ ಕಲ್ಪಿಸಿದಾಗ, ಆದರೆ ಪ್ರತಿಭಟನಾಕಾರರು ಮಾತ್ರ ಯಾವುದೇ ರೀತಿಯಾಗಿ ದುಡ್ಡಿ ಸರ್ಕಲ್ಗೆ ಹೋಗಬೇಕೆಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರ ಈಗಾಗಲೇ ಕೂಡ ಮನೆಯನ್ನು ಕೊಟ್ಟರೆ ಯಾವುದೇ ರೀತಿಯ ಮನೆಗೆ ಸ್ಪಂದಿಸಿಲ್ಲ. ಈ ವಿಚಾರವಾಗಿ ಇವತ್ತು ಪ್ರತಿಭಟನಾಕಾರರು ಕೂಡ ದುಡ್ಡಿ ಸರ್ಕಲ್ಗೆ ಹಾಕೋಕೆ ಮುಂದಾಗ್ತಾರೆ. ಪೊಲೀಸ್ ಮಂಜುನಾಥ್ ಅಶೋಕ್ ಮಾತಾಡ್ತಿದ್ದಾರೆ, ನೋಡೋಣ. ಸ್ಥಳದಲ್ಲಿ ಏನಾಗ್ತಿದೆ ಅಂತ ಮಾಹಿತಿ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮಂಜುನಾಥ್. ಮತ್ತೆ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್, ಅಲ್ಲಿ ವಿದ್ಯಾರ್ಥಿಗಳು ತಾಳ್ಮೆಯನ್ನ ಕಳ್ಕೊಂಡಂಗಿದೆ, ಹಂಗಾಗಿ ಅಶೋಕ್ ಅವ್ರಿಗೂ ಸಿಟ್ಟು ಬಂದಂಗಿದೆ, ಅಥವಾ ವಿದ್ಯಾರ್ಥಿಗಳೇ ಗೋ ಬ್ಯಾಕ್ ಅಂತ ಏನಾದ್ರು ಕೂಗ್ತಾ ಇದಾರೆ? ಆ ಸ್ಥಳದಲ್ಲಿ ಏನಾಗ್ತಿದೆ?
ಹೌದು ಶರ್ಮಿಕ, ಈಗಾಗಲೇ ಕೂಡ ಪ್ರತಿಭಟನಾಕಾರನ ಮನವೊಲಿಸೋದು ಕೂಡ ಆರೋಗ್ಯಕ್ಕೆ ಮುಂದಾದ ಸಂದರ್ಭದಲ್ಲಿ ಸ್ಥಳದಿಂದ ನಾನು ಹೋಗ್ತೇನೆ ಅಂದ್ರೆ ಕೂಡ ಪ್ರತಿಭಟನಾಕಾರರು ಹೋಗ್ಬೋದೆಂದು ಕೂಡ ಸಮಯನ ಮಾಡ್ತೀವಿ. ಯಾಕಂತಂದ್ರೆ ಪ್ರತಿಭಟನಾಕಾರರು ಯಾವುದೇ ರೀತಿಯಾಗಿ ಪ್ರತಿಭಟನಾ ರ್ಯಾಲಿಯನ್ನ ಮುಂದುವರಿಸೋಕೆ ಅವಕಾಶ ಮಾಡಿ ಕೊಡಬೇಕು. ಪೊಲೀಸರು ಪ್ರತಿಭಟನೆಯನ್ನ ತಡೆಯಬಾರ್ದೆಂಬ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಮನವಿ ಕೂಡ ಏನಂತಂದ್ರೆ ಉದ್ಯೋಗಾಕಾಂಕ್ಷಿಗಳ ರ್ಯಾಲಿಗೆ ಪೊಲೀಸರು ತಡೆಯೋಕೆ ಮುಂದಾದ್ರು ಪ್ರತಿಭಟನಾಕಾರರು ಮಾತ್ರ ಈ ವಿಚಾರವಾಗಿ ಬಿಜೆಪಿ ನಾಯಕರ ಮಾತನ್ನು ಕೂಡ ಪ್ರತಿಭಟನಾಕಾರರು ಕೇಳ್ತಾ ಇಲ್ಲ ಅಂತ ಹೇಳ್ಬೋದು. ಕೆಲವೊಂದು ಕೂಡ ಇವಾಗ ಸದ್ಯದ ವಾತಾವರಣ ಭಿನ್ನ ವಾತಾವರಣ ನಿರ್ಮಾಣವಾಗಿದ್ದು ಆರ್ ಅಶೋಕ್ ಅವರು ಕೂಡ ಏನು ಉದ್ಯೋಗಾಕಾಂಕ್ಷಿಗಳನ್ನ ಕುರಿತು ಮಾತಾಡೋದು ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಯಾಕಂತಂದ್ರೆ ಉದ್ಯೋಗಾಕಾಂಕ್ಷಿಗಳ ಏನಂತಂದ್ರೆ ರ್ಯಾಲಿಯನ್ನ ಮುಂದುವರಿಸಬೇಕೆಂಬ ಬೇಡಿಕೆ ಇಲ್ಲಿರುವ ಉದ್ಯೋಗಾಕಾಂಕ್ಷಿಗಳು ಅಂತ ಹೇಳ್ಬೋದು. ಶರ್ಮಿತಾ, ಅಂದ್ರೆ ಏನ್ ಅಲ್ಲಿ ಉದ್ಯೋಗಾಕಾಂಕ್ಷಿಗಳು ಕೇಳ್ತಿರೋದು, ನೀವು ಬಂದಿಲ್ಲಿ ರಾಜಕೀಯ ಮಾಡ್ತಿದ್ದೀರಾ, ನಮ್ಗೆ ಈ ಪಕ್ಷಗಳ ಬಡದಾಟ ಬೇಡ, ನಮ್ ಕೆಲಸ ನಮಗೆ ಕೊಡಿ ಅಂತ ಅವ್ರು ಕೇಳ್ತಿರೋದಾ? ಹೌದು ಶರ್ಮಿತಾ, ಯಾಕಂತಂದ್ರೆ ಒಂದ್ ಪ್ರತಿಭಟನಾ ರ್ಯಾಲಿಯನ್ನ ಡೈವರ್ಟ್ ಮಾಡೋಕೆ ಪೊಲೀಸರು ಮುಂದಾಗುವಂತಹ ಸಂದರ್ಭದಲ್ಲಿ ಪೊಲೀಸರ ಬೆಲೆ ಕೊಟ್ಟು ಬಿಜೆಪಿ ನಾಯಕರು ಕೂಡ ಮುಂದಾಗಿರೋದು ಕೂಡ ಸ್ಥಳದಲ್ಲಿ ಕಾಣ್ತಾ ಇದೆ. ಈ ವಿಚಾರವಾಗಿ ಪ್ರತಿಭಟನಾಕಾರರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ರಾಜಕೀಯವಾಗಿ ಈ ಪ್ರತಿಭಟನೆ ಬಳಕೆ ಮಾಡಿಕೊಳ್ಳೋದ್ರಿಗೂ ಕೂಡ ಪ್ರತಿಭಟನಾಕಾರರ ವಿರೋಧವಾಗಿದೆ ಅಂತ. ಯಾಕಂತಂದ್ರೆ ಪ್ರತಿಭಟನಾಕಾರದ ಒಂದು ಉದ್ದೇಶ ಉದ್ಯೋಗಾಕಾಂಕ್ಷಿಗಳ ನೇಮಕ ಮಾಡೋದು ಕೂಡ ಇಲ್ಲಿರುವ ಬೇಡಿಕೆ ಆಗಿದೆ. ಖಂಡಿತ ಫೈನ್, ಕಾದ್ ನೋಡ ಮುಂದೆ ಏನಾಗುತ್ತೆ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.